ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ನಿನಗೆ ತುಂಬಾ ಖುಷಿ ಆಗ್ತಿದೆ ಅಲ್ವಾ ಅಮ್ಮ? ಇಲ್ಲಿ ಪ್ರತಿ ದಿನ ಪ್ರತಿ ಕ್ಷಣ ನನಗೆ ಮಾತಿಂದಾನೇ ಅವಮಾನ ಮಾಡ್ತಿದ್ದಾರೆ. ನಿನಗೆ ಹಾಲು ಕುಡ್ದಷ್ಟು ಸಂತೋಷ ಆಗಿದೆ ಅಲ್ವಾ? ಯಾಕೆ ಯಾಕೆ ನನಗೆ ಶಿಕ್ಷೆ? ನೀನೇ ರಕ್ಷೆ ಅಂತ ಬದುಕ್ತಿದ್ದವಳಿಗೆ ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ ತಾಯಿ? ಇನ್ನು ನಾನಿಲ್ಲಿರೋ ಅವಶ್ಯಕತೆ ಇಲ್ಲ. ಒಂದು ಸಾಯ್ಬೇಕು, ಇಲ್ಲ ಈ ಮನೆ ಬಿಟ್ಟು ಹೋಗ್ಬೇಕು. ನನ್ನ ತಂಗಿದ ಜೀವನನ ಒಂದು ಹಂತಕ್ಕೆ ಮುಟ್ಸೋವರೆಗೂ ನನಗೆ ಸಾಯೋದಕ್ಕೆ ಇಷ್ಟ ಇಲ್ಲ. ಅಲ್ಲಿವರೆಗೂ ಏನೇ ಕಷ್ಟ ಬಂದ್ರೂ ನಾನು ಎದುರಿಸ್ತೀನಿ. ಆದ್ರೆ ಈ ಮನೇಲಿ ಇರೋದಕ್ಕಾಗಲ್ಲ. ಆದ್ರೆ ಮನೆಯಿಂದ ಆಚೆ ಹೋಗೋದಕ್ಕೆ ದೊಡ್ಡ ಯಜಮಾನ್ರು ಒಪ್ತಾ ಇಲ್ಲ. ಮತ್ತೆ ಏನೋ ಒಂದ್ ಮಾತಾಡಿ ನನ್ನ ಇಲ್ಲಿ ಉಳಿಸ್ಕೊತಾನೆ ಇದ್ದಾರೆ. ಅದಕ್ಕೆ ಮುದ್ದಾಡೋರ್ಗಿಂತ ಗುದ್ದಾಡೋರ್ ಹತ್ರ ಹೋದ್ರೇನೆ ನನ್ನ ಕೆಲಸ ಆಗೋದು. ನೇರವಾಗಿ ಹೋಗಿ ಅಮ್ಮವ್ರ ಹತ್ರನೇ ಮಾತಾಡ್ತೀನಿ. ಅವ್ರಿಗೆ ಹೇಗೋ ನಾನಂದ್ರೆ ಇಷ್ಟ ಇಲ್ಲ. ಹಾಗಾಗಿ ನನ್ನನ್ನು ಆಚೆ ಕಳಿಸಿ ಅಂದ್ರೆ ಸುಲಭವಾಗಿ ಒಪ್ಕೋತಾರೆ. ಏನೋ ಒಟ್ನಲ್ಲಿ ನಾನು ಈ ಮನೆಯಿಂದ ಹೋದ್ರೆ ಸಾಕು. ಇದು ಬಂದಾದ್ರೂ ನೆರವೇರೋ ಹಾಗೆ ಮಾಡು. ನನಗೆ ಈ ನರ್ಕದಿಂದ ಮುಕ್ತಿ ಕೊಡಮ್ಮ. ಚಂದ್ರು, ಎಲ್ಲ ಕೆಲ್ಸನ ನಾನು ಒಬ್ಬಳ ಮೇಲೆ ಹಾಕಿ ಹೋದ್ರೆ ಹೇಗೆ ಹೇಳಿ? ನೀವು ಸ್ವಲ್ಪ ಹೆಲ್ಪ್ ಮಾಡ್ಬೇಕಲ್ವಾ? ಈ ಫೈಲ್ಗಳನ್ನ ನೋಡ್ತಾ ಇದ್ರೆ ನನ್ನ ತಲೆ ತಿರುಗ್ತಾ ಇದೆ. ಎಲ್ಲ ಕಡೆನೂ ನಾನು ಒಬ್ಳೆ ನೋಡ್ಕೋಬೇಕಂದ್ರೆ ಹೇಗೆ ಹೇಳಿ? ಆಡಿಟರ್ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ. ನಿಮ್ಗೆ ಫೋನ್ ಮಾಡೋದಕ್ಕೆ ಹೇಳ ಇಲ್ಲ ಅಂದ್ರೆ ಮತ್ತೆ ನೀನ್ ಮಾಡ್ಲಿ ಚಂದ್ರು? ನೀವೇ ಹೇಳಿ. ಸರಿ, ನೀವು ಬರೋದು ಎಷ್ಟೊತ್ತಾಗುತ್ತೆ? ಈಗ ಮಧ್ಯ ಮಾತಾಡಿದ್ರೆ ಇನ್ನೂ ಕೋಪ ಮಾಡ್ಕೋತಾರೆ. ಆಮೇಲೆ ನಾನೇನು ಹೇಳಬೇಕು ಅಂತ ಇದೀನೋ ಅದನ್ನ ಹೇಳೋದನ್ನ ಕೇಳಿಸ್ಕೊಳ್ಳೋದು ಇಲ್ಲ. ಯಾಕೋ ಈಗ ಬೇಡ ಅನ್ಸುತ್ತೆ. ಆಮೇಲೆ ಬಂದು ಹೇಳ್ತೀನಿ. ಮೊದಲೇ ಇವ್ರಿಗೆ ನನ್ ಕಂಡ್ರೆ ಆಗಲ್ಲ. ಹೌದಾ? ಸ್ವಲ್ಪ ಬೇಗ ಬರೋದಕ್ಕೆ ಟ್ರೈ ಮಾಡಿ. ನಾನೀಗ ಹೇಳಲಿಲ್ಲ ಅಂದ್ರೆ ಮತ್ತೆ ಇದೇ ನರ್ಕದಲ್ಲೇ ಬಿದ್ದಿರ್ಬೇಕಾಗತ್ತೆ. ಅವ್ರು ಹೇಗ್ ಬೇಕಾದ್ರೂ ತಿಳ್ಕೊಳ್ಳಿ, ಕೋಪ ಮಾಡ್ಕೋತಾರ. ಕೋಪ ಮಾಡ್ಕೊಂಡ್ರೆ ನನ್ನ ಆಚೆ ಹಾಕ್ತಾರೆ ಅಲ್ವಾ? ನನಗೂ ಅದೇ ಬೇಕಾಗಿರೋದು. ಆಗಿದ್ದಾಗ್ಲಿ, ಹೇಳೋದನ್ನ ಹೇಳ್ತೀನಿ.
ಅಮ್ಮವ್ರೆ, ನಿಮ್ಮ ಹತ್ರ ಮುಖ್ಯವಾದ ವಿಚಾರ ಮಾತಾಡಬೇಕಿತ್ತು.